सच्चित् आनन्दरूपायै नमः। मूलवतनवासी ज्योतिर्लोकवासी परमधामवासी मुक्तिधामवासी। मूलवतनवासी ज्योतिर्लोकवासी परमधामवासी मुक्तिधामवासी आत्मलोक निवासी शिवने स्वागत सुस्वागत। आत्मलोक निवासी शिवने स्वागत सुस्वागत। स्वागत सुस्वागत स्वागत सुस्वागत। अजम् अनादिम् आदित्यवर्णम् अचिन्त्यरूपम् अकायम् अभोक्तम्। ನನ್ನ ಪ್ರಿಯ ಮಕ್ಕಳೇ, ಯಾರನ್ನು ನೀವು ಅನೇಕ ವರ್ಷಗಳಿಂದ ಹುಡುಕುತ್ತಿದ್ದೀರೋ ಅದೇ ನಾನಾಗಿದ್ದೇನೆ. ನಾನು ನೀವು ಆತ್ಮರ ಪಿತ, ಪರಮಪಿತ, ಪರಮಾತ್ಮ ಶಿವನಾಗಿದ್ದೇನೆ. ನಿಮ್ಮಂತೆ ನಾನು ಸಹ ಅತಿ ಸೂಕ್ಷ್ಮನಾಗಿದ್ದೇನೆ. ಜ್ಯೋತಿರ್ಬಿಂದು ಆಗಿದ್ದರೂ ಸಹ ಜ್ಞಾನ ಗುಣದಲ್ಲಿ ಸಿಂಧುವಿನ ಸಮಾನನಾಗಿದ್ದೇನೆ. ನಾನು ಸರ್ವಶಕ್ತಿವಂತ. ಜನನ ಮರಣದ ಚಕ್ರದಿಂದ ದೂರವಿರುವ ಕಾರಣ ಸದಾ ಪಾವನನಾಗಿದ್ದೇನೆ. ನೀವೆಲ್ಲ ಆತ್ಮರು ನನ್ನ ಪ್ರಿಯ ಸಂತಾನರಾಗಿದ್ದೀರಿ. ಯಾವಾಗ ಧರ್ಮದ ನಿಂದನೆ ಆಗುತ್ತದೆಯೋ, ಅಧರ್ಮದ ಅಥವಾ ಪಾಪದ ವೃದ್ಧಿ ಆಗುತ್ತದೆಯೋ, ಆಗ ಸತ್ಯ ಧರ್ಮದ ಸ್ಥಾಪನೆ ಮತ್ತು ಶ್ರೇಷ್ಠ ವಿಶ್ವ ನವ ನಿರ್ಮಾಣ ಮಾಡಲು ನಾನು ಭೂಮಿಯ ಮೇಲೆ ಅವತರಿತನಾಗುತ್ತೇನೆ. ಈ ದೈವಿ
ಅಥವಾ ಪಾವನ ಅವತರಣೆಯ ಕಾಲವನ್ನು ಸಂಗಮ ಯುಗವೆಂದು ಕರೆಯಲಾಗುತ್ತಿದೆ. ಕಲಿಯುಗ ಮತ್ತು ಸತ್ಯಯುಗದ ಸಂಗಮದ ಈ ಸಮಯ ಅತ್ಯಂತ ಕಲ್ಯಾಣಕಾರಿಯಾಗಿದೆ. ಗೀತೆಯ ಈ ವಚನದ ಅನುಸಾರ ಈಗ ಭಾರತ ಭೂಮಿಯ ಮೇಲೆ ನನ್ನ ಅವತರಣೆ ಈಗಾಗಲೇ ಆಗಿದೆ. ಪ್ರಜಾಪಿತ ಬ್ರಹ್ಮರವರ ಸಾಕಾರ ಮಾನವ ತನುವಿನಲ್ಲಿ ನಾನು ಪ್ರವೇಶವಾಗಿ ಸಹಜ ಗೀತಾಜ್ಞಾನ ಹಾಗೂ ರಾಜಯೋಗದ ಮೂಲಕ ನೀವು ಆತ್ಮರನ್ನು ಪಾವನರನ್ನಾಗಿ ಮಾಡುವ ಬೃಹತ್ ಕಾರ್ಯದಲ್ಲಿ ತೊಡಗಿದ್ದೇನೆ. ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಎಲ್ಲರೂ ಬಹಳ ಪ್ರಯತ್ನಿಸಿದರು. ಆದರೆ ಕುಂಭಕರ್ಣ ಏಳುತ್ತಿಲ್ಲ. ವಾಸ್ತವವಾಗಿ ಕುಂಭಕರ್ಣ ಎಂದರೆ ಕಲಿಯುಗ ಎನ್ನುವ ರಾವಣ ನಗರಿಯಲ್ಲಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಮಲಗಿರುವ ಮನುಷ್ಯನ ಸಂಕೇತ. ಬನ್ನಿ ನೋಡಿ, ಕುಂಭಕರ್ಣ ನಿದ್ರೆಯಲ್ಲಿ ಮಲಗಿರುವ ಮಾನವನನ್ನು ಬ್ರಹ್ಮಕುಮಾರಿ ಸಹೋದರ ಸಹೋದರಿಯರು ಎಚ್ಚರಗೊಳಿಸುತ್ತಿದ್ದಾರೆ. ಏಳು ಅಣ್ಣ, ನೋಡು, ಈ ಸೃಷ್ಟಿಯಲ್ಲಿ ಪುನಃ ಧರ್ಮಗ್ಲಾನಿಯ ಸಮಯ ಬಂದಾಗಿದೆ. ಅಂದರೆ ಈಗ ಈ ಸೃಷ್ಟಿಯಿಂದ ಪವಿತ್ರತೆ, ಸತ್ಯತೆ, ಏಕತೆ ಹಾಗೂ ಮಾನವತೆ ಸಂಪೂರ್ಣ ಮಾಯವಾಗಿದೆ. ಆದ್ದರಿಂದ ಅಣ್ಣ, ಈಗ ಏಳು, ಎದ್ದೇಳು, ಎಚ್ಚರಗೊಳ್ಳು. ಹೇ ಪ್ರಿಯ ಆತ್ಮನೇ, ಏಳು. ಈಗ ಈ ಸೃಷ್ಟಿ ಚಕ್ರ ಪುನಃ ಕಲಿಯುಗದ ಅಂತಿಮ ಚರಣವನ್ನು ತಲುಪಿದೆ. ಭೂಮಿಯ ಮೇಲೆ ಹೆಚ್ಚುತ್ತಿರುವ ಉಷ್ಣತೆ, ಪರಮಾಣು ಬಾಂಬುಗಳು, ನೈಸರ್ಗಿಕ ವಿಕೋಪಗಳು ಹಾಗೂ ರೋಗ ರುಜಿನ ಇತ್ಯಾದಿಗಳು ಅಂತಿಮ ಸಮಯದ ಲಕ್ಷಣಗಳಾಗಿವೆ. ಸಮಯ ತುಂಬ ಕಡಿಮೆ ಉಳಿದಿದೆ. ಏಳು, ಎಚ್ಚರಗೊಳ್ಳು. ನಾನು ಇದೆಲ್ಲ ಏನು ನೋಡುತ್ತಿರುವೆ? ಶ್ವೇತ ವಸ್ತ್ರಧಾರಿಗಳೇ, ತಾವು ಯಾರು? ತಾವು ನನ್ನನ್ನು ಏಕೆ ಎಬ್ಬಿಸುತ್ತಿದ್ದೀರಿ? ಪ್ರಿಯ ಆತ್ಮನೇ, ಈಗ ಅಜ್ಞಾನದ ನಿದ್ರೆಯಲ್ಲಿ ಮಲಗುವ ಸಮಯವಲ್ಲ. ಏಕೆಂದರೆ ಸೃಷ್ಟಿಯ ಪರಿವರ್ತನೆಯ ಸಮಯ ಇದೀಗ ನಡೆಯುತ್ತಿದೆ. ನಿರಾಕಾರ ಶಿವಪರಮಾತ್ಮನು ಈ ಭೂಮಿಯ ಮೇಲೆ ಮಾನವ ಶರೀರದಲ್ಲಿ ಅವತರಿತರಾಗಿ ಮನುಷ್ಯನನ್ನು ದೇವತೆಯನ್ನಾಗಿ ಮಾಡುವ ಶ್ರೇಷ್ಠ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಆದ್ದರಿಂದ ಈಗ ಅಜ್ಞಾನ ನಿದ್ರೆಯಿಂದ ಎದ್ದೇಳು ಹಾಗೂ ಪರಮಾತ್ಮ ತಂದೆ ಶಿವನನ್ನು ಯಥಾರ್ಥವಾಗಿ ಅರಿತುಕೋ. ಏನೆಂದಿರಿ? ತಂದೆ ಪರಮಾತ್ಮ ಶಿವನು ಈ ಭೂಮಿಗೆ ಬಂದಿದ್ದಾರೆಯೇ? ಹೌದಣ್ಣ, ಇದು ಸಂಪೂರ್ಣ ಸತ್ಯ. ಈಗ ಶೀಘ್ರವೇ ಈ ಕಲಿಯುಗಿ ಪ್ರಪಂಚ ಒಂದು ಸುಂದರ ಸುಖಮಯ ಪ್ರಪಂಚವಾಗಿ ಪರಿವರ್ತನೆಗೊಳ್ಳುತ್ತಿದೆ. ಅದಕ್ಕೆ ಸ್ವರ್ಗ ಅಥವಾ ಪ್ಯಾರಡೈಸ್ ಎಂದು ಕರೆಯಲಾಗುತ್ತದೆ. ಸ್ವತಃ ಪರಮಾತ್ಮ ಶಿವನೇ ನಮಗೆ ರಾಜಯೋಗವನ್ನು ಕಲಿಸಿ ಆಧ್ಯಾತ್ಮಿಕ ಜ್ಞಾನ, ದೈವಿ ಗುಣಗಳು ಹಾಗೂ ಶಕ್ತಿಗಳಿಂದ ನಮ್ಮನ್ನು ಶೃಂಗರಿಸುತ್ತಿದ್ದಾರೆ. ಆದ್ದರಿಂದ ತಾವೂ ಸಹ ಈ ಯಥಾರ್ಥ ಅಮೂಲ್ಯ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿರಿ. ಕೃತಜ್ಞತೆಗಳು ಸಹೋದರಿಯರೇ. ತಾವು ನನ್ನನ್ನು ಅಜ್ಞಾನದ ನಿದ್ರೆಯಿಂದ ಎಬ್ಬಿಸಿದಿರಿ. ಈ ಅಮೂಲ್ಯ ಶಿವ ಸಂದೇಶವನ್ನು ನೀಡಿದಿರಿ. ಪ್ರಿಯ ಮಿತ್ರರೇ, ತಾವೂ ಸಹ ಅವಶ್ಯವಾಗಿ ಈಶ್ವರೀಯ ಸತ್ಯ ಜ್ಞಾನ ಹಾಗೂ ರಾಜಯೋಗವನ್ನು ಕಲಿತು ತಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳಿರಿ. ಧನ್ಯವಾದಗಳು. ಓಂ ಶಾಂತಿ. ಯಾರು
Please like, share, and subscribe.